SV9 ವಾರ್ತೆಗೆ ಸ್ವಾಗತ. ವಿಶೇಷ ಆಸಿಡ್ ಇರೋದ್ರಿಂದ ಇದು ನಮ್ಮ ಜೀರ್ಣ ತಿಂದಂತ ಆಹಾರ ಮುಖ್ಯವಾಗಿ ಜೀರ್ಣವಾಗಿ ಈ ಒಂದು ಜೀರ್ಣಕ್ರಿಯೆ ಉತ್ತಮಗೊಂಡು ಈ ಉತ್ತಮಗೊಂಡಿರ್ತಕ್ಕಂಥ ಒಂದು ಆಹಾರ ತಿಂದಾಗ ಮಾತ್ರ ನಮಗೆ ರಕ್ತವಾಗಿ ಪರಿಶುದ್ಧವಾಗಿ ನಮಗೆ ಅದೇನಾಗುತ್ತಂದ್ರೆ ದೇಹಕ್ಕೆ ಸರ್ವತೋಮುಖವಾಗಿ. ಒಂದು 2 ನಿಮಿಷದಲ್ಲಿ ಸ್ಪಷ್ಟತೆಯಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಯಾವುದೋ ವೇದಿಕೆ ಕಾರ್ಯಕ್ರಮ ಆಗಲಿ ಅಥವಾ ಯಾವುದೇ ಏನು ಉದ್ದುದ್ದವಾಗಿ ಹೇಳೋವಂಥ ವಿಚಾರಗಳೇನಿಲ್ಲ. 2 ನಿಮಿಷ ಇಲ್ಲ ಒಂದು 4 ನಿಮಿಷದಲ್ಲಿ ಸಂಪೂರ್ಣವಾಗಿ ಏನು ಈ ಒಂದು ಕಾರ್ಯಕ್ರಮದ ವಿಸ್ತಾರತೆಯನ್ನು ಸವಿವರವಾಗಿ ತಮ್ಮೆಲ್ಲರಿಗೂ ವಿವರವಾಗಿ ತಿಳಿಸ್ತೇವೆ. ಎಲ್ರಿಗೂ ಮೊದಲನೇದಾಗಿ ಆ ಸೂರ್ಯನಾರಾಯಣ ಸ್ವಾಮಿಯ ಇವತ್ತು ಮಕರ ಸಂಕ್ರಾಂತಿ ಹಬ್ಬದ ಎಲ್ರಿಗೂ ಒಂದು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಲ್ರಿಗೂ ಆ ಭಗವಂತ ತಮ್ಮ ಎಲ್ಲ ಕಾರ್ಯಗಳಲ್ಲಿ ಯಶಸ್ಸು ಸಿಗಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ತಾ, ನಮ್ಮ ಫೌಂಡೇಶನ್ 2013ರಿಂದ ಶಿಕ್ಷಣ, ಸ್ವಚ್ಛತೆ, ಆರೋಗ್ಯದ ಬಗ್ಗೆ ಹಲವಾರು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದು, ಇತ್ತೀಚೆಗೆ ಏನು ಒಂದು ಕೋವಿಡ್ ಬಂದಂಥ ಸಂದರ್ಭದಲ್ಲಿ ತುಂಬ ಜನ ಯುವಕರಿಗೆ, ಮಕ್ಕಳಿಗೆ ಹೃದಯಘಾತ ಅನ್ನೋ ಹೆಚ್ಚಾಗ್ತಾ ಇತ್ತು. ಅಂಥ ಸಂದರ್ಭದಲ್ಲಿ ಹುಟ್ಟಿಕೊಂಡ ಆಲೋಚನೆಯೇ ನಮ್ಮ ಆಹಾರ ನಮ್ಮ ಆರೋಗ್ಯ. ಈ ಏನಪ್ಪ ಈ ಒಂದು ವಿಚಾರ ಈ ಥರ ಇದೆ ಅಂತಂದರೆ, ನಮ್ಮ ಆಹಾರ ನಮ್ಮ ಆರೋಗ್ಯ ಅನ್ನೋ ಒಂದು ಸಂಜೀವಿ ಲಡ್ಡುವನ್ನು ಪ್ರತಿ ಗುರುವಾರ ಉಚಿತವಾಗಿ ವ್ಯಾಪಾರ ಮಾಡದಲ್ಲೇ ಯಾವುದೇ ಒಂದು ಉದ್ದೇಶ ಅಥವಾ ಸದುದ್ದೇಶದ ಒಂದು ಪೂರ್ಣವಾಗಿ ನಮ್ಮ ಸಂಸ್ಥೆಯ ಹಲವಾರು ಪದಾಧಿಕಾರಿಗಳು ಅವರ ಸ್ವಂತ ದುಡಿಮೆಯಿಂದ ಉಚಿತವಾಗಿ ಈ ಒಂದು ಸಂಜೀವಿ ಲಡ್ಡುವನ್ನು, ಹೃದಯ ರಕ್ಷಕ, ಜೀವ ರಕ್ಷಕ ಸಂಜೀವಿ ಲಡ್ಡುವನ್ನು ಸಾರ್ವಜನಿಕ ಸ್ಥಳಗಳಾದಂಥ ಉದ್ಯಾನವನ ಮತ್ತು ದೇವಸ್ಥಾನ, ಹೋಟೆಲ್ನ ಮುಂಭಾಗದಲ್ಲಿ ಇವತ್ತು ನಾವು 42ನೇ ವಾರದ ಯಶಸ್ವಿಯಾಗಿ ಸಾರ್ವಜನಿಕರಿಗೆ ಪ್ರತಿ ಗುರುವಾರ ಈ ಒಂದು ಲಡ್ಡುವನ್ನು 1000 ಜನಕ್ಕೆ ಲಡ್ಡುವನ್ನು ಹಂಚಿಕೊಂಡು ಬರ್ತಾ ಇದ್ದೀವಿ. ಇವತ್ತು ನಾವು ಈ ಸುತ್ತಮುತ್ತಲಿನ ಎಲ್ಲ ಪಾರ್ಕ್ಗಳಲ್ಲಿ, ರಾಜಾಜಿನಗರದ ಸುತ್ತಮುತ್ತಲಿನ ಎಲ್ಲ ಪಾರ್ಕ್ಗಳಲ್ಲೂ ಮಾಡಿದ್ದೀವಿ. 2 ಸತಿ 3 ಸತಿ ರಿಪೀಟ್ ಆಗಿದೆ. ಈ ಒಂದು ಅಂಬೇಡ್ಕರ್ ಗ್ರೌಂಡ್ನಲ್ಲಿ ತುಂಬ ಜನ ಏನು ಆರೋಗ್ಯದ ದೃಷ್ಟಿಯಿಂದ, ಆರೋಗ್ಯದ ಕಾಳಜಿಯಿಂದ ಎಲ್ಲರೂ ವ್ಯಾಯಾಮಗಳನ್ನು ಕೆಲಸ ಮಾಡುವಂಥ ಈ ಒಂದು ಸ್ಥಳವನ್ನು ಆಯ್ಕೆ ಮಾಡಿಕೊಂಡು ಇಲ್ಲಿರೋರಿಗೆ ಆರೋಗ್ಯದ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂಥ ಒಂದು ಕಾರ್ಯಕ್ರಮ. ಏನಪ್ಪ ನಮ್ಮ ಆಹಾರ ನಮ್ಮ ಆರೋಗ್ಯ ಅಂದರೆ, ನಮ್ಮ ಆಹಾರದಲ್ಲೇ ಆರೋಗ್ಯವಿದೆ ಅನ್ನೋ ಒಂದು ತತ್ವವನ್ನು ನಾವೆಲ್ಲರಿಗೂ ಸಾರೋಣ ಅನ್ನೋ ಒಂದು ಸಂದೇಶವನ್ನು, ಜಾಗೃತಿಯನ್ನು, ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋಣ ಅಂತ ಇಲ್ಲಿ ಮಾಡ್ತಾ ಇದ್ದೀವಿ. ಏನು ಈ ಒಂದು ಸಂಜೀವಿ ಲಡ್ಡಿನಲ್ಲಿ ಯಾವ ರೀತಿ ತಯಾರು ಮಾಡ್ತಾರೆ ಅಂತಂದರೆ, ಇದು ಎಲ್ಲೂ ವ್ಯಾಪಾರಕ್ಕಿಲ್ಲ, ಬ್ರ್ಯಾಂಡ್ ಮಾಡೋ ಉದ್ದೇಶ ಇಲ್ಲ. ತಮ್ಮ ತಮ್ಮ ಮನೆಗಳಲ್ಲೇ ತಯಾರು ಮಾಡ್ಕೊಳ್ಬೋದು. ಅಶ್ವಗಂಧ, ಅಮೃತಬಳ್ಳಿ, ಅಕ್ಷೆ ಬೀಜ, ಬೆಲ್ಲ, ಬಾರ್ಲಿ, ತುಪ್ಪದಿಂದ ಮಾಡುವಂತಹ ಒಂದು ಲಡ್ಡು. ಈ ಲಡ್ಡನ್ನು ಹಿಂದಿನ ಕಾಲದಲ್ಲಿ ಏನು ನಾವು ಇವತ್ತಿನ ಕಾಲಘಟ್ಟದಲ್ಲಿ ನಾವೆಲ್ಲ ಡಿಜಿಟಲ್ ಮತ್ತು ಹಾಸ್ಪಿಟ್ಲ್ಗಳಲ್ಲಿ ಯಾವುದೇ ಒಂದು ಡಾಕ್ಟ್ರ್ ಹತ್ರ ಹೋದ್ರೂ ಫಸ್ಟು ಅವರ ಬ್ಲಡ್ ಟೆಸ್ಟ್ ಮಾಡಿ ಅಂತ ಹೇಳ್ತಾರೆ. ಅವರು ಬ್ಲಡ್ನಲ್ಲಿ ಕೊಲೆಸ್ಟ್ರಾಲ್, ಲಿಪಿಡ್ ಪ್ರೊಫೈಲ್ ಅಥವಾ ಕೊಲೆಸ್ಟ್ರಾಲ್ ಯಾವ ಮಟ್ಟದಲ್ಲಿದೆ ಅಂತ ಪ್ರತಿಯೊಬ್ಬರಿಗೂ ಏನಾದರೂ ಹುಷಾರಿಲ್ಲ ಅಂದರೆ ಡಾಕ್ಟ್ರು ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಮೊದಲದು ಬ್ಲಡ್ ಟೆಸ್ಟ್ ಮಾಡಿ ಅಂತ ಕರೀತಾರೆ. ಅಂಥ ಒಂದು ಸಂದರ್ಭ, ಅಂಥ ಒಂದು ಇವತ್ತು ನಾವೆಲ್ಲರೂ ಯಾಕೆ ಆ ಬ್ಲಡ್ಡಲ್ಲಿ ಕೊಲೆಸ್ಟ್ರಾಲ್ ಪ್ರಮಾಣ ಹೆಚ್ಚಿಗೆ ಇರ್ತದೆ, ಆ ಕೊಲೆಸ್ಟ್ರಾಲ್ ಪ್ರಮಾಣದ ಹೆಚ್ಚಿಗೆ ಇದ್ದರೆ BP, ಶುಗರು, ಹಾರ್ಟ್ ಡಿಸೀಸು ಮತ್ತು ಅನೇಕ ಸರ್ವ ಕಾಯಿಲೆಗಳಿಗೆ ಕಾರಣ ಆಗ್ತದೆ. ಅಂಥದ್ದನ್ನು ಕಂಟ್ರೋಲ್ ಮಾಡೋಕ್ಕೆ ನಾವೆಲ್ಲ ಯೋಗ, ಎಕ್ಸಸೈಸು, ವಾಕಿಂಗ್ಗಳನ್ನೆಲ್ಲ ಮಾಡುವಂಥ ಕೆಲಸಗಳನ್ನು ಮಾಡ್ತಿದ್ದೀವಿ. ಅಂಥ ಒಂದು ನಿವಾರಣಾ ಅಂತ ಒಂದು ಶಕ್ತಿ ಹಿಂದಿನ ಕಾಲದಲ್ಲಿ ನಾವೆಲ್ಲ ಇವತ್ತು ಹಾಸ್ಪಿಟ್ಲ್ಗಳು ಈ ಥರ ಟೆಸ್ಟಿಂಗ್ ಎಲ್ಲ ಇತ್ತು. ಹಿಂದಿನ ಕಾಲದಲ್ಲಿ 100 ವರ್ಷಗಳ ಕಾಲ ಆರೋಗ್ಯಯುತವಾಗಿ ಎಲ್ಲರೂ ಬದುಕ್ತಾ ಇದ್ರು. ಅಂಥ ಸಂದರ್ಭದಲ್ಲಿ ಏನಪ್ಪ ಈ ಅಶ್ವಗಂಧ, ಅಮೃತಬಳ್ಳಿ, ಅಕ್ಷೆ ಬೀಜದಿಂದ ತಯಾರು ಮಾಡಿ ಗಿಡಮೂಲಿಕೆ ಔಷಧಗಳಿಂದ ಏನು ನಮ್ಮ ಆಯುರ್ವೇದಿಕ್ ಪದ್ಧತಿಯಂತೆ ತಮ್ಮೆಲ್ಲ ಆರೋಗ್ಯವನ್ನು ಸುಧಾರಣೆಯಲ್ಲಿ ಇಟ್ಕೊಳ್ತಾ ಇದ್ರು. ಅಂಥ ಒಂದು ವಿಚಾರದಲ್ಲಿ ಕೋವಿಡ್ ಸಂದರ್ಭದಲ್ಲಿ ನಮ್ಮ ಒಂದು ತಂಡದಲ್ಲಿ ಒಬ್ಬ ಯುವಕ ಸಾವಿಗೀಡಾಗ್ತಾರೆ. ಅಂಥ ಸಂದರ್ಭದಲ್ಲಿ ಅಜ್ಜಂದಿರೆಲ್ಲ ನಮ್ಮ ವಿಚಾರಗಳನ್ನು ಹಿಂದಿನ ಕಾಲದಲ್ಲಿ ಈ ಒಂದು ಹೃದಯಘಾತಕ್ಕೆ ಏನು ಪರಿಹಾರ ಇಲ್ವಾ ಅನ್ನೋ ಒಂದು ವಿಚಾರವನ್ನು ಚರ್ಚಿಸಿದಾಗ ಹುಟ್ಟಿದಂತಹ ಈ ಒಂದು ಸಂಜೀವಿ ಲಡ್ಡು. ಸಂಜೀವಿ ಲಡ್ಡು ಯಾಕಪ್ಪ ಸಂಜೀವಿ ಲಡ್ಡು ಅಂತ ಹೆಸರಿಟ್ಟಿದ್ದೀವಿ ಅಂತಂದರೆ, ಏನು ನಮ್ಮ ಹಿಂದೂ ಧರ್ಮದ
ಏನು ಪುರಾತನ ರಾಮಾಯಣದಲ್ಲಿ ಲಕ್ಷ್ಮಣನಿಗೆ ಆಂಜನೇಯ ಸ್ವಾಮಿ ಏನು ಸಂಜೀವಿನಿ ಪರ್ವತದಲ್ಲಿ ಗಿಡಮೂಲಿಕೆ ಔಷಧಗಳು ತಂದು ಅವನ ಜೀವ ಉಳಿಸ್ತಾನೆ, ಅದು ಅಶ್ವಗಂಧ, ಅಮೃತಬಳ್ಳಿ, ಅಕ್ಷಯ ಬೀಜ. ಆ ಅಕ್ಷಯ ಬೀಜ ಈ ಪ್ರಪಂಚದಲ್ಲಿ ಎಲ್ಲ ಡಾಕ್ಟ್ರು ಹೃದಯಘಾತವನ್ನು ಬ್ಲಡ್ನ ಪ್ಯೂರಿಫೈ ಮಾಡುವಂಥ ಸಜೆಷನ್ನ ನೀವು ಯಾವ ಡಾಕ್ಟ್ರ್ ಹತ್ರನೂ ಕೇಳ್ಬೋದು. ಈ ಲಡ್ಡುವನ್ನು ಮೆಡಿಕಲಿಂದ ಟೆಸ್ಟೆಡ್ ಸಹ ಮಾಡಿಸಿದ್ದೀವಿ. ನಮ್ಮ ಉದ್ದೇಶ ಒಂದೇ, ಯಾವುದಾದ್ರೂ ಒಂದು ಜೀವ ಉಳಿದ್ರೆ ನಮ್ಮಿಂದ ಭಗವಂತ ಎಲ್ರಿಗೂ ಒಳ್ಳೇದು ಮಾಡ್ತಾನೆ. ಯಾವುದಾದ್ರೂ ಒಂದು ಆ ಥರ ನಾವು ಸಮಾಜದಲ್ಲಿ ಒಂದು ಸೇವೆಯನ್ನು ತೊಡಗಿಸ್ಕೊಂಡ್ರೆ ನಮಗೆ ದೇವರು ಒಳ್ಳೇದು ಮಾಡೇ ಮಾಡ್ತಾನೆ ಅನ್ನೋ ಒಂದು ನಿಶ್ಚಯದಲ್ಲಿ ನಮ್ಮ ತಂಡದ ಪದಾಧಿಕಾರಿಗಳು ಅವರ ಸ್ವಂತ ದುಡಿಮೆನಲ್ಲಿ ಅವರ ರಾತ್ರಿ ಕೆಲಸ ಎಲ್ಲ ರೆಡಿ ಮಾಡ್ಕೊಂಬಂದು 4-6 ಜನಕ್ಕೆ ಆರೋಗ್ಯದ ಕಾಳಜಿಯನ್ನು ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು 42ನೇ ವಾರದ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡ್ತಾ ಇದ್ದೀವಿ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಬಂದ ತಮ್ಮೆಲ್ಲರಿಗೂ ತಮ್ಮ ಹೆಸರುಗಳು, ನಮ್ಮ ಮಂಜಣ್ಣ ಬಂದಿದ್ದಾರೆ, ನಮ್ಮ ಚಿಕ್ಕಳಿ ಅಣ್ಣ ಬಂದಿದ್ದಾರೆ, ನಮ್ಮ ಶಶಿಕಲಾ ಮೇಡಮ್ ಬಂದಿದ್ದಾರೆ, ಸಾಕಷ್ಟು ತಾವೆಲ್ಲರೂ ಹಿರಿಯರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ತಮ್ಮೆಲ್ಲರಿಗೂ ಹೃದಯಪೂರ್ವಕವಾದಂಥ ನಮ್ಮ ಸಂಸ್ಥೆ ಪರವಾಗಿ ಅಭಿನಂದನೆಗಳು. ರವಿ ಅಂತ ಹೇಳ್ಬಿಟ್ಟು ಈ ಕಾರ್ಯಕ್ರಮ ಭಾಳ ದಿವಸದಿಂದ ನಮ್ಮ ರಾಜಾಜಿನಗರ ಭಾಗದಲ್ಲಿ ಹಂಚ್ಕೊಂಡು ಬಂದಿದ್ದಾರೆ. ಇವತ್ತು ಅಂಬೇಡ್ಕರ್ ಗ್ರೌಂಡನ್ನು ಈ ಭಾಗದಲ್ಲಿ ಪ್ರಾರಂಭ ಮಾಡಿರೋದು ತುಂಬ ಉತ್ತಮವಾದ ಕೆಲಸ. ಈಗ ತಾನೇ ಎಲ್ಲ ಹೇಳಿದರು ಆರೋಗ್ಯದ ಬಗ್ಗೆ ಏನೇನು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಈಗ ಹಂಚಿಕೆ ಪ್ರಾರಂಭ ಮಾಡ್ತೀವಿ. ದಯಮಾಡಿ ಮಧ್ಯದಲ್ಲಿ ಒಂದು ಉದ್ದೇಶ ಬ್ರ್ಯಾಂಡ್ ಮಾಡೋದಿಲ್ಲ, ವ್ಯಾಪಾರಕ್ಕೆ ಎಲ್ಲೂ ಸಿಗಲ್ಲ. ಚಿಕ್ಕ ಮಕ್ಕಳು ತಿನ್ಬೋದಾ, ದೊಡ್ಡವರು ತಿನ್ಬೋದಾ, ಎಲ್ಲರೂ ತಿನ್ಬೋದು. ಯಾವ ರೀತಿ ಇದು ಏನಾಗ್ತದೆ ಅಂತಂದರೆ, ಈ ಲಡ್ಡುವನ್ನು ತಿನ್ನೋದ್ರಿಂದ ನಮ್ಮ ದೇಹದಲ್ಲಿನ ಕೊಲೆಸ್ಟ್ರಾಲ್, ಬ್ಯಾಡ್ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಿ ಗುಡ್ ಕೊಲೆಸ್ಟ್ರಾಲನ್ನು ಇನ್ಕ್ರೀಸ್ ಮಾಡ್ತದೆ, ರಕ್ತದ ಒತ್ತಡವನ್ನು ಕಡಿಮೆ ಮಾಡ್ತದೆ, ರಕ್ತ ಶುದ್ಧೀಕರಣ ಮಾಡುತ್ತೆ, BP ಶುಗರ್ ಕಂಟ್ರೋಲ್ ಆಗ್ತದೆ, ಹಾರ್ಟ್ ಡಿಸೀಸು ತನ್ನಷ್ಟು ತಾನೇ ಕಂಟ್ರೋಲ್ ಆಗ್ತದೆ. ಒಂದು ದಿವಸ ತಿಂದರೆ ಆಗ್ತದೆ, ಇದೆಲ್ಲ ಪ್ರಶ್ನೆಗಳು ಸಾಮಾನ್ಯವಾಗಿ ನಮಗೆಲ್ಲ ಹುಟ್ಟಿರುವಂಥ ಪ್ರಶ್ನೆಗಳು. ಇದಕ್ಕೆಲ್ಲನೂ ಒಂದು ದಿವಸ ತಿಂದರೆ ಆಗ್ಬಿಡ್ತದ ಅಂತ ಇದರಲ್ಲಿ ಪ್ರಶ್ನೆಗಳಿರ್ತವೆ. ನಮ್ಮ ಉದ್ದೇಶ, ನಾವು ಒಂದು ಹ್ಯಾಂಡಲ್ ಸಹ ಮಾಡಿದ್ದೀವಿ. ಅದರಲ್ಲಿ ಏನೇನು ಪದಾರ್ಥಗಳನ್ನು ಬಳಸಿ ತಯಾರು ಮಾಡಲಾಗ್ತದೆ ಅಂತ ತಮಗೆಲ್ಲರಿಗೂ ಮಾಹಿತಿನೂ ಹಂಚಿದ್ದೀವಿ. ಅದಷ್ಟೇ ಅಲ್ಲದೆ ಯಾರ ಕೈಯಲ್ಲಿ ಮಾಡೋಕ್ಕಾಗಲ್ಲ, ಅವ್ರು ನೋಂದಣಿ ಮಾಡ್ಕೊಂಡ್ರೆ ನೆಕ್ಸ್ಟ್ ವಾರ ನಾವು ಯಾವ ಏನು ಉದ್ಯಾನವನದಲ್ಲಿ ಎಲ್ಲಿ ಯಾವ ಸ್ಥಳದಲ್ಲಿ ಕೊಡ್ತೀವಿ ಅಂತ ತಮಗೆಲ್ಲರಿಗೂ ಮಾಹಿತಿನೂ ಸಹ ತಿಳಿಸ್ತೀವಿ. ತಾವು ಮನೆಗಳಲ್ಲಿ ಏನಾದರೂ ಪ್ರಯತ್ನ ಪಡಬೇಕಾದ್ರೆ ಹೆಲ್ಪ್ಲೈನ್ ನಂಬರ್ ಇದೆ, ಆ ನಂಬರ್ಗೆ ಕಾಲ್ ಮಾಡಿ ತಾವು ಎಲ್ಲ ಸಹ ಅದನ್ನು ಮನೆಗಳಲ್ಲೇ ತಯಾರು ಮಾಡ್ಕೊಂಡ್ರೆ ಆರೋಗ್ಯದ ದೃಷ್ಟಿಯಿಂದ ಒಂದು ಕಾಳಜಿಯ ಕಾರ್ಯಕ್ರಮ. ಹಾಗಾಗಿ ನಮ್ಗೆ ಗೊತ್ತಿರೋ 4 ವಿಚಾರಗಳನ್ನು 4-6 ಜನಕ್ಕೆ ಹಂಚ್ಕೊಂಡಾಗ ಅದು ಭಗವಂತ ತನ್ನಷ್ಟು ತಾನೇ ತಮ್ಮೆಲ್ಲರಿಗೂ ಶ್ರೇಯಸ್ ಕೊಡ್ತಾರೆ ಅನ್ನೋ ಒಂದು ವಿಚಾರವನ್ನು ಈ ಒಂದು ಕಾರ್ಯಕ್ರಮದಲ್ಲಿ ತಮಗೆಲ್ಲೂ ತಿಳಿಸುವಂಥದ್ದು ಕಾರ್ಯಕ್ರಮವನ್ನು ನಮ್ಮ ಸಂಸ್ಥೆ ಒಂದು ಏನು ಯಶಸ್ವಿಯಾಗಿ ಈ 42ನೇ ವಾರದ ಕಾರ್ಯಕ್ರಮವನ್ನು ತಾವೆಲ್ಲರೂ ಬಂದಿದ್ದೀರಾ. ಹಾಗಾಗಿ ತಮ್ಮ ಸಮಯವನ್ನು ನಾವು ಈ ಒಂದು ಕಾರ್ಯಕ್ರಮಕ್ಕೆ ಬಂದಂತಹ ನಿಮ್ಮೆಲ್ಲರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಅಭಿನಂದನೆಗಳು. ಈ ಕಾರ್ಯಕ್ರಮ
ಈ ಒಂದು ನಮ್ಮ ಎಲ್ಲ ಸಾರ್ವಜನಿಕ ಪ್ರೀತಿಯ ಬಂಧುಗಳಿಗೆಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ಒಂದು ಮಕರ ಸಂಕ್ರಾಂತಿ ಹಬ್ಬದ ಏನು ಸೂರ್ಯನಾರಾಯಣ ಸ್ವಾಮಿಯನ್ನು ಆರಾಧಿಸುತ್ತಾ ನಾವೆಲ್ಲರೂ ಸುಗ್ಗಿ ಹಬ್ಬವನ್ನು ಎಲ್ಲರೂ ಸಡಗರದಿಂದ ಸಂಭ್ರಮದಿಂದ ಆಚರಿಸಿಕೊಂಡು ಈ ಒಂದು ನೂತನ ವರ್ಷವನ್ನು ಪ್ರಾರಂಭಿಸೋಣ. ತಮ್ಮ ಭವಿಷ್ಯಗಳೆಲ್ಲ ಉಜ್ವಲವಾಗಲಿ, ತಾವು ಅನ್ಕೊಂಡಿದ್ದಂಥ ಶಿಕ್ಷಣ ಬಗ್ಗೆ ಆಗಲಿ, ಆರೋಗ್ಯದ ಬಗ್ಗೆ ಆಗಲಿ, ಮತ್ತೆ ದುಡಿಮೆ ಬಗ್ಗೆ ಆಗಲಿ, ತಾವು ಅನ್ಕೊಂಡ ಎಲ್ಲ ಕೆಲಸಗಳಲ್ಲೂ ಶ್ರೇಯಸ್ಸು ಸಿಗ್ಲಿ, ತಮ್ಮ ಕಷ್ಟಗಳೆಲ್ಲ ನಿವಾರಣೆ ಆಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸಿಕೊಳ್ತಾ ನಮ್ಮ ಸಂಸ್ಥೆ 42ನೇ ವಾರದ ಏನು ವಿಶೇಷವಾಗಿ ನೂತನ ವರ್ಷದಲ್ಲಿ ಸಂಕ್ರಾಂತಿ ಹಬ್ಬದ ದಿವಸದಂದು ವಿಶೇಷ ದಿನ 15ನೇ ತಾರೀಕು ಇವತ್ತು ಗುರುವಾರನೇ ಬಂದಿರೋದ್ರಿಂದ ನಮ್ಮ ಸಂಸ್ಥೆ ಏನು ಮಾತಿಗೆ ತಪ್ಪದ ಹಾಗೆ ಪ್ರತಿ ಗುರುವಾರ 1000 ಜನಕ್ಕಿಂತ ಹೆಚ್ಚು ಪಟ್ಟು ಸಾರ್ವಜನಿಕ ಸ್ಥಳಗಳಾದ ಏನು ಪಾರ್ಕ್ಗಳಲ್ಲಿ, ಉದ್ಯಾನವನಗಳಲ್ಲಿ ಸಂಜೀವಿ ಲಡ್ಡು, ಹೃದಯ ರಕ್ಷಕ, ಜೀವರಕ್ಷಕ, ನಮ್ಮ ಆಹಾರ ನಮ್ಮ ಆರೋಗ್ಯ ಅನ್ನೋ ಒಂದು ಕಾರ್ಯಕ್ರಮದ ಜಾಗೃತಿ ಕಾರ್ಯಕ್ರಮವನ್ನ 42ನೇ ವಾರ ಪ್ರಸ್ತುತವಾಗಿ ಯಶಸ್ವಿಯಾಗಿ ಮಾಡ್ಕೊಂತ ಬಂದಿದ್ದೀವಿ. ಈ ಒಂದು ಲಡ್ಡು ಉಚಿತವಾಗಿ 4 ಜನಗಳಿಗೆ ಸಾರ್ವಜನಿಕವಾಗಿ ಅವರವರ ಮನೆಗಳಲ್ಲೇ ತಯಾರು ಮಾಡ್ಕೊಂಡು ಸೇವಿಸಬಹುದು ಅನ್ನೋ ಒಂದು ಜಾಗೃತಿ ಕಾರ್ಯಕ್ರಮ. ನಾವು ಇವತ್ತು ಎಲ್ಲರೂ ಒತ್ತಡದ ಕೆಲಸದಲ್ಲಿದ್ದೀವಿ. ಹಾಗಾಗಿ ಈ ಹೊಸ ವರ್ಷದಿಂದ ಈ ಎಲ್ಲರೂ ದೃಢ ಸಂಕಲ್ಪ ಮಾಡಿ ನಮ್ಮ ಆರೋಗ್ಯದ ಬಗ್ಗೆ ಎಲ್ಲರೂ ಕಾಳಜಿ ಇಟ್ಕೊಳ್ಳಿ. ಆರೋಗ್ಯ ಇದ್ರೆ ಭಗವಂತ ತಮ್ಮ ಎಲ್ಲ ಯಶಸ್ಸನ್ನು ಸಂಪೂರ್ಣವಾಗಿ ತಮಗೆ ಸಿಗ್ತದೆ. ಆ ಉದ್ದೇಶದಿಂದ, ಸದುದ್ದೇಶದಿಂದ ನಮ್ಮ ಸಂಸ್ಥೆ ರಾತ್ರಿ ಇಡೀ ಹಲವಾರು ಕೆಲಸಗಳನ್ನ, ಈ ಕಾರ್ಯಕ್ರಮಗಳನ್ನ ಆಯೋಜಿಸಲು ಸಿದ್ಧರಾಗಿ ಬಂದು ನಮ್ಮೆಲ್ಲ ತಂಡದ ಪದಾಧಿಕಾರಿಗಳು ಮತ್ತೆ ನಮ್ಮೆಲ್ಲ ಪೋಷಕರು, ಅಕ್ಕಂದಿರು, ಮಾರ್ಗದರ್ಶಿ ಮತ್ತೆ ಈ ಒಂದು ಭಾಗದಲ್ಲಿ ನಾವು ಬಂದಂತ ಎಲ್ಲ ಸಾರ್ವಜನಿಕ ಬಂಧುಗಳಿಗೆ ಅದಷ್ಟೇ ಅಲ್ಲದೆ ತಾವು ನಮ್ಮ ಕಾರ್ಯಕ್ರಮಗಳದೆ ಯಾವುದೇ ಕಾರ್ಯಕ್ರಮಗಳಿಗೂ ಸಾರ್ವಜನಿಕವಾಗಿ 4 ಜನಕ್ಕೆ ಜಾಗೃತಿ ಮೂಡಿಸಕ್ಕೆ ತಮ್ಮ ಒಂದು ಏನು ಸಮಯದವನ್ನ, ಬೇರೆ ತಮ್ಮ ಕೆಲಸಗಳನ್ನ ಬಿಟ್ಟು ನಮ್ಮ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಮಾಧ್ಯಮ ನನ್ನ ಬಾಂಧವರಿಗೂ ಹೃದಯಪೂರ್ವಕವಾದಂತಹ ಅಭಿನಂದನೆಗಳು. ಮತ್ತೆ ತಮ್ಮೆಲ್ಲರಿಗೂ ಏನು ಮಕರ ಸಂಕ್ರಾಂತಿ ಈ ಸಮಸ್ತ ನಾಡಿನ ಜನತೆಗೆ ನಮ್ಮ ಕರ್ನಾಟಕದ ಏನು ನಮ್ಮ ರೈತರ ಚಿಂತನೆಗಳನ್ನ ಅವಲೋಕಿಸುವಂತಹ ಇವತ್ತು ರೈತರ ಚಿಂತನೆಗಳು ಎಲ್ಲ ಕಾಣೆ ಆಗ್ತಾ ಇದಾವೆ. ಪ್ರತಿ ಹಳ್ಳಿಗಳಲ್ಲಿ ಇವತ್ತು ಸಂಕ್ರಾಂತಿ ಹಬ್ಬದ ಸುಗ್ಗಿ ಸಂಭ್ರಮ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ನಾವೆಲ್ಲ ನಗರ ಪ್ರದೇಶಗಳಿಗೆ ವಲಸೆ ಬಂದಿರೋದ್ರಿಂದ ನಗರಗಳಲ್ಲಿ ಸಂಕ್ರಾಂತಿ ಹಬ್ಬವನ್ನ ವಿಜೃಂಭಣೆಯಿಂದ ಆಚರಣೆ ಮಾಡಿಸಿ, ಅದೇ ರೀತಿ ಪ್ರತಿಯೊಂದು ಹಳ್ಳಿಯಲ್ಲಿರೋ ಎಲ್ಲ ಯುವಕರಿಗೂ, ಅಕ್ಕಂದಿರಿಗೂ, ಮಾತಂದಿರು, ಅಣ್ಣಂದಿರು ಎಲ್ಲರೂ ಈ ಒಂದು ಸಂಕ್ರಾಂತಿ ಹಬ್ಬವನ್ನ ಖುಷಿಯಾಗಿ ಆಚರಣೆ ಮಾಡೋಣ. ತಮ್ಮ ಎಲ್ಲ ಕಷ್ಟಗಳು ಆ ಸೂರ್ಯನಾರಾಯಣ ಸ್ವಾಮಿ ತಮಗೆ ಪರಿಹರಿಸಲಿ. ಎಲ್ರಿಗೂ ಒಳ್ಳೆದಾಗ್ಲಿ. ಧನ್ಯವಾದಗಳು. ನಮ್ಮ ಏನು ಮಂಜಣ್ಣ ಅವರ ತಂಡ ಬಂದಿತ್ತು, ಅಷ್ಟೇ ಅಲ್ಲದೆ ನಮ್ಮ ವಿಶ್ವನಾಥಯ್ಯ ಅವರ ತಂಡ ಬಂದಿತ್ತು. ಅವರೆಲ್ಲರೂ ಬಂದು ಇನ್ನೂ ಹಲವಾರು ತಂಡಗಳು ಬಂದಿದ್ರು. ಅವರೆಲ್ಲ ನಮಗೆ ಶುಭ ಹಾರೈಸಿದ್ರು. ಅದಷ್ಟೇ ಅಲ್ಲದೆ ಅವರು ಪ್ರತಿ ತಿಂಗಳಿಗೊಮ್ಮೆ ನಮ್ಮ ಈ ಒಂದು ಜಾಗದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿ ಅಂತ ಹೇಳಿದ್ದಾರೆ. ನಾವು ಅವರ ಇದನ್ನ ಪರಿಗಣನೆ ತಗೊಂಡು ನಾವು ಒಂದು ತಿಂಗಳಿಗೆ ಆಗೋದಿಲ್ಲ ಅಂದ್ರು ನಾವು, ಯಾಕೆಂದ್ರೆ ಸುತ್ತಮುತ್ತಲ ಹಲವಾರು ಪಾರ್ಕ್ಗಳಿದ್ದಾವೆ, ಹಲವಾರು ಸ್ಥಳಗಳಿದ್ದಾವೆ. ಈಗಾಗಲೇ ಎಲ್ಲರಿಗೂ ವಿಚಾರಗಳನ್ನ ತಿಳಿಸಿದೀವಿ. ಎಲ್ಲರೂ ನಮ್ಗೆ ಕರೆ ಮಾಡಿ ನಮ್ಗೆ ಇಲ್ಲಿ ಮಾಡಿ ಅಲ್ಲಿ ಮಾಡಿ ಅಂತ ಕೇಳ್ತಿದ್ರೆ, ಆ ಒಂದು ಉದ್ದೇಶದಿಂದ ಕನಿಷ್ಠ 3 ತಿಂಗಳಿಗಾದ್ರೂ ಇಲ್ಲಿ ಮಾಡ್ತೀವಿ ಅನ್ನೋ ಒಂದು ಉದ್ದೇಶವನ್ನ ಅವ್ರಿಗೆ ಇವತ್ತು ನಾವು ಮಾತನ್ನ ಈ ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳ ನಿರ್ದೇಶನದ ಮೇರೆಗೆ ಒಪ್ಕೊಂಡು 3 ತಿಂಗಳಿಗೊಮ್ಮೆ ಇಲ್ಲಿ ಸಂಜೆ ವಿತರಣಾ ಕಾರ್ಯಕ್ರಮನ ಉಚಿತವಾಗಿ ಮಾಡಲಾಗ್ತದೆ.